ಸೀರಿಯಲ್ಸ್ ಅಲ್ಲಿ ಫಸ್ಟ್ ಸೀರಿಯಲ್ ನಲ್ಲೇನೆ ಪ್ರಣಯ್ ರಾಜ ಶ್ರೀನಾಥ್ ಅವರ ಮಗಳಾಗಿ ಆಕ್ಟ್ ಮಾಡಿರುವಂತದ್ದು. ಅಂದ್ರೆ ಒಂದ್ ಕಡೆ ಖುಷಿ ಇತ್ತು. ಓಕೆ, ಅಂದ್ರೆ ಯಾವತ್ತು ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದವ್ರನ್ನ ನಾವು ಆಫ್ ಸ್ಕ್ರೀನ್ ನಾವ್ ಎಲ್ಲೂ ಮೀಟ್ ಮಾಡಿರಲ್ಲ, ಏನು ಇರಲ್ಲ. ಅಂಡ್ ನನ್ಗೆ ಯಾವ್ದೇ ತರ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಯಾವ್ದು ಇರ್ಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ. ಫಸ್ಟ್ ಟೈಮ್ ನೋಡಿದಾಗ ಫುಲ್ ಖುಷಿ ಆಗೋಯ್ತು, ಅಷ್ಟೇ ಭಯನೂ ಇತ್ತು. ಬಿಕಾಸ್ ಫಸ್ಟ್ ಸೀನ್ ನನ್ನ ಕ್ಯಾಮ್ರಾದಲ್ಲಿ ನಾನು ಆಕ್ಟ್ ಮಾಡಿರೋದಂದ್ರೆ ಶ್ರೀನಾಥ್ ಸರ್ ಜೊತೆನೆ. ಅಂದ್ರೆ ಫುಲ್ ಹೋಲ್ ಫ್ಯಾಮಿಲಿ ಇರುತ್ತೆ, ಬಟ್ ಯಾರಕ್ ಸಿಗುತ್ತೆ ಆ ಅದೃಷ್ಟ? ಅಂದ್ರೆ ಫಸ್ಟ್ ಟೈಮ್ ಅಂತ ದೊಡ್ಡ ಆರ್ಟಿಸ್ಟ್ ಜೊತೆ ಅವ್ರ ಮಗಳು ಪಾತ್ರ ಮಾಡ್ಬೇಕು. ಅದು ಎಸ್ಪೆಷಲಿ ಅವ್ರಿಗೆ ಬಂದು ಅವ್ರು ಕುತ್ಕೊಂಡಿರ್ತಾರೆ, ಅವ್ರ ಸುತ್ತ ಎಲ್ಲ ಮಾತಾಡ್ಕೊಂಡು ಬಂದು ಅವ್ರ ತೊಡೆ ಮೇಲೆ ಕುತ್ಕೊಂಡು ಮಾತಾಡೋದು. ಈ ಒಂದ್ ಸೀನ್ ಕೊಟ್ಬಿಟ್ಟಿದ್ದಾರೆ ನನ್ಗೆ, ಒಂದ್ ಶಾರ್ಟ್, ಲೆಂತಿ ಶಾರ್ಟ್ ಕೊಟ್ಬಿಟ್ಟಿದ್ದಾರೆ. 1 ಟೇಕ್ ಆಯ್ತು, 2 ಟೇಕ್ ಆಯ್ತು, 3 ಟೇಕ್ ಆಯ್ತು. ನನಗೆ ಅಂದ್ರೆ ಆಬ್ವಿಯಸ್ಲಿ ಯಾರಿಗಾಗಿರ್ಬೋದು, ಇನ್ನ ಚಿಕ್ಕವಳು ಬೇರೆ ಅವಾಗ. ನಾನು ಫಸ್ಟ್ ಟೈಮ್ ಡೈಲಾಗ್ ತಗೋಬೇಕು, ಆಕ್ಷನ್ ಮಾಡ್ಬೇಕು. ಅಂಡ್ ಎಸ್ಪೆಷಲಿ ಅಲ್ಲಿ ಅವ್ರಗಳೆಲ್ಲ ಇದಾರೆ. 7-8 ಟೇಕ್ ಆಯ್ತು. ಮೇಲ್ಗಡೆಯಿಂದ ಬರೋದಿತ್ತು. ಒಂದ್ 9ನೇ ಟೇಕ್ ಡೈರೆಕ್ಟರ್ ಆಕ್ಷನ್ ಅಂತ ಅಂದ್ರು. ನಾನ್ ಬಂದೇ ಇಲ್ಲ. ಎಲ್ಲಿ ಅಂತ ಅಂದ್ರೆ ನಾನು ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ನನ್ ಕೈಲಿ ಆಗಲ್ಲ, ಬೇಡ ಇದು ಯಾಕೋ ನನ್ ಕೈಲಿ ಆಗ್ತಿಲ್ಲ ಅಂತ. ಆಮೇಲೆ ಶ್ರೀನಾಥ್ ಸರೇ ಕರ್ಸಿ, ಯಾಕೆ ಹಂಗ ಅನ್ಕೊಂತಿ, ಆಗತ್ತೆ, ನಿನ್ ತಲೆ ಕೆಡ್ಸ್ಕೊಂಡ್ ಬೇಡ ಅಂತ. ನನ್ಗೆ ಫಸ್ಟ್ ಅಂದ್ರೆ ಒಂದು ಸ್ವೀಟ್ ಮೆಮೊರಿ ಅಂತ ಏನಾದ್ರು ಇದ್ರೆ ಇಂಡಸ್ಟ್ರಿದು ಫಸ್ಟ್ ಶಾಟ್ ಅದೇ. ಅವ್ರು ಬಂದು ನನ್ನ ಕರೆದು ಇಟ್ಸ್ ಓಕೆ ಆಗತ್ತೆ, ಯಾಕೆ ತಲೆ ಕೆಡ್ಸ್ಕೊಂತೀಯ, ಮಾಡು ಪುಟ್ಟ ಅಂತೆಲ್ಲ ಹೇಳಿ ಆಮೇಲೆ ನೆಕ್ಸ್ಟ್ ಓಕೆ ಆಯ್ತು ಆ ಶಾಟ್. ಓಕೆ.